ಸೆಟ್ ಬ್ಯಾಕ್ ವಿಚಾರ ಬರೀ ಹಾಸನಕ್ಕೆ ಸೀಮಿತವಾಗಿಲ್ಲ, ಅದು ಸ್ಟೇಟ್ ಪಾಲಿಸಿ, ಇದು ರಾಜ್ಯಾದ್ಯಂತ ಆಗಬೇಕಾದಂಥ ಕೆಲಸ. ಆದರೂ ಕೂಡ ನಾವು ನಮಗೇನು UD ಸೆಕ್ರೆಟರಿ ದೀಪಾ ಚೋಳಣ್ಣ ಅವ್ರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿ ಅದು ಆಗಿದೆ. ಇದು ಸೆಟ್ ಬ್ಯಾಕ್ ವಿಚಾರದಲ್ಲಿ ಸಿಡಿಲಗೊಳಿಸಿದ್ದಾರೆ. ಆದರೆ ಗೌರ್ಮೆಂಟ್ ಆರ್ಡರ್ ಬೇಕಂತ ಹೇಳಿದರೆ ಶೀಘ್ರದಲ್ಲಿ ಆಗುತ್ತೆ ಸರ್. ಅದು ಆ ವಿಚಾರದಲ್ಲಿ ನಾನು ಒಬ್ಬನೇ ನನ್ನ ಇದರಿಂದ ಹಂತದಲ್ಲಿ ಏನೋ ಆಗಬೇಕಾಗಿರೋದಿಲ್ಲ. ನನ್ನ ಹಂತದಲ್ಲಿ ಮಾಡಬೇಕಾಗಿದ್ರೆ ಖಂಡಿತವಾಗ್ಲೂ ನಾನು ಸರ್ಕಾರದಲ್ಲಿ ಅಲ್ಲೇ ಒಂದು ಧರಣಿನ ಮಾಡಿ ಕೆಲಸನ ಮಾಡಿಸ್ತೀವಿ. ಆದರೆ ಸ್ಟೇಟ್ ಪಾಲಿಸಿ, ಅದು ರಾಜ್ಯಾದ್ಯಂತ ಆಗಬೇಕಾಗಿರೋದು ಸೆಟ್ ಬ್ಯಾಕ್ ವಿಚಾರದ್ದು, ಅದು ಕೂಡ ಆಗುತ್ತೆ ಸರ್. ನಗರಸಭೆ ವಿಚಾರವಾಗಿ ಮಾತಾಡಿದ್ರೆ ಅಲ್ಲಿ ಏನು ಕೂಡ ಇದಾಗ್ತಾ ಇಲ್ಲ ಸರ್. ಇವತ್ತು ನಗರ ಪಾಲಿಕೆಯಿಂದ ಎಷ್ಟು ಕಾಮಗಾರಿನ ಕರೆಸಿದ್ದೀವಿ, ಏನು ಒಂದು 2 ತಿಂಗಳಲ್ಲಿ. ನಾನು ಕೂಡ ತಮ್ಮ ಮಾಧ್ಯಮದವ್ರಿಗೂ ಕೂಡ ತಾವು ಕೂಡ ಇದ್ರಿ, ನಿತೀಶ್ ಪಟೇಲ್ ನಮ್ಮ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ನಗರ ಪಾಲಿಕೆ ಅಡ್ಮಿನಿಸ್ಟ್ರೇಟರ್, ಅವ್ರಿಗೂ ಕೂಡ ನಾನು ಮನವರಿಕೆಯನ್ನು ಮಾಡಿ ಈ ಹಳೇದು ಏನು ಹಾಸನ ನಗರ ಭಾಗದಲ್ಲಿ UGD ಭಾಳ ಹಿಂದೆ ಮಾಡಿರೋಂಥ UGD ಭಾಳ ಚಿಕ್ಕ ಪೈಪು ಕೂಡ ಹಾಕಿದರು. ಆ ನಿಟ್ಟಿನಲ್ಲಿ UGD ಸಮಸ್ಯೆ ಬಗೆಹರಿಸೋಣ ಅಂತ ಇವತ್ತು ಸುಮಾರು 12 ಕೋಟಿಗಿಂತ ಹೆಚ್ಚು 14 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ನಗರ ಪಾಲಿಕೆಯಿಂದ ಕೆಲಸ ನಡೀತಾ ಇದೆ. ಕಾಮಗಾರಿಗಳು ತಾವೇ ನೋಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ನಗರ ಪಾಲಿಕೆ ಕೆಲಸ ಆಗ್ತಾ ಇಲ್ಲ ಅಂದೇನಿಲ್ಲ. ಆದರೆ ನಾವು ಕಡೆ ಅಧಿಕಾರಿ ವರ್ಗದವರು ಕಳೆದ ಒಂದು 5 ದಿನದಿಂದ ನಾನು ಕೂಡ ನೋಡಿದೆ, ಜನನ ಮತ್ತು ಮರಣನ ಇದನ್ನೇನು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಎಲ್ಲ ಬಗೆಹರಿದಿದೆ ಸರಿ. ಅದು ಆ ಥರದ್ದು ಏನಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆ ಎಲ್ಲದರಲ್ಲೂ ಇರುತ್ತೆ, ಅದು ಇಲ್ಲ ಅಂತೇನಿಲ್ಲ. ಖಂಡಿತವಾಗ್ಲೂ ನಾವು ಕೂಡ ಯುವಕನಾಗಿ ಸಾರ್ವಜನಿಕರು ಮತ್ತು ಹಾಸನ ನಗರಕ್ಕೆ ಒಂದು ಕೆಲಸ ಮಾಡಬೇಕು ಅಂತ ಕೂಡ ಬಂದಿದ್ದೀವಿ. ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಬರಲಿ ಸರ್, ಎಲ್ಲರಿಗೂ ಅವಕಾಶ ಇದೆ ಸರ್. ಅವರು ಒಬ್ರಿಗಲ್ಲ, ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋಂಥ ಅಧಿಕಾರ ಎಲ್ಲರಿಗೂ ಇದೆ. ಎಲ್ಲರೂ ಕೂಡ ಬಂದು ಅದು ಎಲ್ಲೂ ನಗರ ಪಾಲಿಕೆ ಎಲ್ಲ DC ಆಫೀಸ್ ಎಲ್ಲರೂ ಕೂಡ ಬಂದು ಕೆಲಸ ಮಾಡಿಸ್ಕೊಡಿ ಸರ್. ಆ ಥರದ್ದೇನಿಲ್ಲ. ನಾವು ಕೂಡ ಆಹ್ವಾನ ಮಾಡ್ತೀವಿ, ಬರಲಿ, ಅವರು ಕೂಡ ಕೆಲಸ ಮಾಡಲಿ. ನಾವು ಕೂಡ ಪ್ರತಿನಿತ್ಯ, ನಾನೇನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದವನಲ್ಲ, ಪ್ರತಿನಿತ್ಯ ಹಾಸನಲ್ಲೇ ಇರ್ತೀನಿ. ನನ್ನ ಮನೆಯಲ್ಲೇ ಸ್ವಗೃಹದಲ್ಲೇ ಇದ್ಕೊಂಡು ಮತ್ತು ನಗರ ಭಾಗದಲ್ಲಿ ನನ್ನ ಆಫೀಸ್ ಇದೆ, ತಾಲೂಕು ಆಫೀಸಲ್ಲಿ ಈಗ ಹೊಸದಾಗಿ ಪ್ರಜಾಸೌಧ ಏನಾಗಿದೆ ಅಲ್ಲೂ ಕೂಡ ಕಚೇರಿನ ತೆಗೆದಿರ್ತೀನಿ. ಪ್ರತಿನಿತ್ಯ ನಾವು ಸಾರ್ವಜನಿಕರ ಕೆಲಸದಲ್ಲಿರ್ತೀವಿ. ಏನೋ 1-2 ದಿನ ತಡೆ ಆಗ್ಬೋದು. ಇವತ್ತು ಕೂಡ ಕಾಮಗಾರಿನ ಶುರು ಮಾಡಿದ್ವಿ. ತಾವು ನೋಡಿದ್ರಿ, SBM ಕಾಲೋನಿಯಲ್ಲಿ ಓಡಾಡೋಕ್ಕೆ ಪರಿಸ್ಥಿತಿ ಇರಲಿಲ್ಲ. ಹಾಗಾಗಿ ಏನೋ ಒಂದು ಕಡೆ ಕಾಂಕ್ರೀಟ್ ರಸ್ತೆ ಸೇರಿಸಿದ್ದೀವಿ. ನಾವು ಕೂಡ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡೋಕ್ಕೆ ಬಂದಿದ್ದೀವಿ. ಖಂಡಿತ ಮಾಡ್ತೀವಿ. ಎಲ್ಲೊಂದು ಕಡೆ ನಿಮ್ಮ ಮೈತ್ರಿ ಬಿರುಕು ಅನ್ನಿಸ್ತಾ ಇಲ್ವಾ ಈ ಥರ ಅವ್ರು ಬಂದು ಆ ಥರ ಸ್ಟೇಟ್ಮೆಂಟ್? ಅದ್ರ ಬಗ್ಗೆ ನಾನು ಹೇಳಲ್ಲ. ಕೆಲವರಿಗೆ ಮೈತ್ರಿ ಇರಬಾರ್ದು ಅಂತ ಕೆಲವರು ಅವ್ರಿಗೆ ಆಸೆ. ಎಲ್ಲ ಒಂದು ಕಡೆ ಮೈತ್ರಿಯಲ್ಲಿ ಟಿಕೆಟ್ ಎಲ್ಲ ಕೈ ತಪ್ಪದೆ ಅಂತ. ಆದರೆ ನಾನು ಯಾವ ಮೈತ್ರಿ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟೊಂದು ದೊಡ್ಡವನಲ್ಲ. ಏನು ಹಿರಿಯರು ನಮ್ಮ ಮುಖಂಡರು ಹೇಳ್ತಾರೆ, ಆ ರೀತಿ ಕೇಳ್ತೀವಿ. ಬಟ್ ನಾವು ನಮ್ಮ ಮೈತ್ರಿನ ಪಾಲಿಸೋ ಧರ್ಮವನ್ನು ನಾವು ಮಾಡ್ತೀವಿ.